ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಾನು ಪಾಕಶಾಲೆ. ನಾನು ನಂದಿನಿ. ಇವತ್ತಿನ ದಿನ ನಾನು ನಿಮಗೆ ತಂದಿರುವಂಥ ರೆಸಿಪಿ ಮೀನು ಸಾಂಬಾರು ಮಾಡೋದು ಹೇಗೆ ಅಂತೇಳಿ. ಈ ಒಂದು ಸಾಂಬಾರನ್ನ ಹಳ್ಳಿಗಳ ಸೈಡಲ್ಲಿ ಯಾವ ರೀತಿಯಾಗಿ ಮಾಡ್ತಾರೋ ಆ ರೀತಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಜಾರಿಗೆ ಮಸಾಲೆನ ರುಬ್ಬೋಕ್ಕೆ ನಾವು ಐಟಮ್ಸ್ಗಳನ್ನ ತೊಗೊಂಡಿದ್ದೀವಿ. ಇದರಲ್ಲಿ ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಟೊಮೆಟೊ, ಕಾಳುಮೆಣಸು, ಚಕ್ಕೆ, ಲವಂಗ ಹಾಗೆ ಈರುಳ್ಳಿ ಇಷ್ಟು ಐಟಮ್ಸ್ನ ನಾವು ಜಾರ್ಗೆ ಸೇರಿಸ್ಕೊಬೇಕಾಗತ್ತೆ. ನಂತರ ಇದೇ ಜಾರಿಗೆ ನಾವು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಉರ್ಗಡ್ಲೆನ ಕೂಡ ಸೇರಿಸ್ಕೊಬೇಕು. ಹಾಗೆ ನಾವು ನಾರ್ಮಲಾಗಿ ಖಾರದ ಪುಡಿ ಏನು ಯೂಸ್ ಮಾಡ್ತೀವೋ ಸಾಂಬಾರು ಮಾಡಲಿಕ್ಕೆ, ಆ ಖಾರದ ಪುಡಿನೇ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಹೆಚ್ಚು ಕಡಿಮೆ ಮಾಡಿ ನೀವು ಖಾರದ ಪುಡಿನ ಸೇರಿಸ್ಕೊಬೋದು. ಇಲ್ಲ ಅಂತ ಹೇಳಿದರೆ ಸಾಂಬಾರು ಕುದಿಯೋ ಟೈಮಲ್ಲೂ ಕೂಡ ಹಾಕ್ಕೋಬೋದು ಖಾರದ ಪುಡಿನ. ಈ ರೀತಿ ಹಾಕಿದರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಅಂತ ಹೇಳಿ ನಾನು ಫಸ್ಟೇ ಖಾರದ ಪುಡಿನ ಸೇರಿಸಿ ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೀನಿ. ಸಣ್ಣದಾಗಿ ರುಬ್ಕೊಂಡಿರಬೇಕು. ನಂತರ ಒಂದು ಬೌಲಿಗೆ ಒಂದು ದೊಡ್ಡ ಗಾತ್ರದ್ದು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನು ನೆನೆಸಿಡ್ತಾ ಇದ್ದೀನಿ. ಮೀನಿಲ್ಲಿರುವಂಥದ್ದು ಜಿಲೇಬಿ ಮೀನು. ಇದು 1.5 kg ಇದೆ ನೋಡಿ. ಇದರಲ್ಲಿ ತಲೆ ಬಾಲ ಅಷ್ಟೇ ಮಾಡಿರುವಂಥದ್ದು, ಮಧ್ಯ ಕಡಿ ಏನು ಮಾಡಲಿಕ್ಕೆ ಹೋಗಿಲ್ಲ. ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಅದು ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಈ ಮೀನು ಸಾಂಬಾರನ್ನು ಮಾಡೋಕ್ಕೆ ಅಗಲವಾಗಿರುವಂಥ ಪಾತ್ರೆನ ತೊಗೋಬೇಕು. ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಆ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡು ಮೊದಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಈ ಮಸಾಲೆನ ಡೈರೆಕ್ಟಾಗಿ ಈರುಳ್ಳಿ ಫ್ರೈ ಆಗಿದ ತಕ್ಷಣವೇ ನಾವು ಸೇರಿಸ್ಕೊಬೇಕಾಗತ್ತೆ. ನಾವು ರುಬ್ಬೋಕ್ಕೆ ಬಳಸಿರುವಂಥ ಪದಾರ್ಥಗಳೆಲ್ಲವೂ ಹಸಿ ಇರೋದ್ರಿಂದ ನಾವು ಮಸಾಲೆನ ಸೇರಿಸಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲವೂ ಹೋಗಬೇಕು. ಆ ರೀತಿಯಾಗಿ ಫ್ರೈ ಮಾಡಿಕೊಂಡು ನಾವು ಮಿಕ್ಸಿ ಜಾರಿಗೆ ರುಬ್ಬಿದ್ವಲ್ಲ, ಅದಕ್ಕೇ ಸ್ವಲ್ಪ ನೀರು ಕೂಡ ಸೇರಿಸಿ ಅದನ್ನು ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗಷ್ಟೇ ಸಾಂಬಾರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರವಾಗಿ ನೋಡಿ ಇಲ್ಲಿ ಇವಾಗ ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನೀರನ್ನು ಸೇರಿಸಿ ಹದ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಯಾವ ರೀತಿಯಾಗಿ ಬೇಕು ನಿಮಗೆ, ಗಟ್ಟಿ ಬೇಕಾ, ತಿಳು ಬೇಕಾ ಅಥವಾ ಮೀಡಿಯಮ್ ಆಗಿರಬೇಕಾ, ಇದು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ಮೀನು ಮುಳುಗಬೇಕು ಸಂಪೂರ್ಣವಾಗಿ, ಆ ರೀತಿಯಾಗಿ ಮಾಡಿದರೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮೀನು. ಅದಕ್ಕೋಸ್ಕರ ನಾನು ಈ ಹದದಲ್ಲಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೆಲವರು ಹಾಕಲ್ಲ, ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೇರಿಸಿ ಆದಮೇಲೆ ಸಾಂಬಾರು ಕುದಿ ಬರಬೇಕು. ಆ ಟೈಮಲ್ಲಿ ನಾವು ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಬೇಕು. ಉಪ್ಪು, ಹುಳಿ ಹಾಗೆ ಖಾರ ಮೀನು ಸಾಂಬಾರಿಗೆ ಯಾವಾಗಲೂ ಸ್ವಲ್ಪ ಮುಂದಾಗೆ ಹಾಕಬೇಕು. ಯಾಕಂತ ಹೇಳಿದರೆ ಮೀನು ಹೀರ್ಕೊಳ್ಳುತ್ತೆ ಉಪ್ಪು, ಖಾರ, ಹುಳಿನ. ಅದಕ್ಕೋಸ್ಕರವಾಗಿ ಹುಣಸೆ ಹಣ್ಣನ್ನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದು ರಸನ ಸೇರಿಸಿದ್ದೀನಿ. ನಂತರವಾಗಿ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. 2 ಕುದಿ ಬಂದ ಮೇಲೆ ಅಷ್ಟೇ ನಾವು ಸಿಮ್ಮಲ್ಲಿಟ್ಟು ಮೀನನ್ನು ಸೇರಿಸ್ಕೊಬೇಕು. ಮೀನನ್ನು ನಾವು ಜಾಸ್ತಿ ಹೊತ್ತು ಬೇಯಿಸೋ ಹಾಗಿಲ್ಲ. ಮೀನನ್ನು ನಿಧಾನವಾಗಿ ಸೇರಿಸ್ಕೊಂಡು 1 ಕುದಿ ಬರಬೇಕಷ್ಟೆ. ಎಕ್ಸ್ಟ್ರಾ ಬಂತು ಅಂತ ಹೇಳಿದರೆ ಮೀನು ಫುಲ್ ಕಲಸೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಮೀನನ್ನು ಸೇರಿಸಿ ಆದಮೇಲೆ 1 ಕುದಿ ಬಂದರೆ ಸಾಕಾಗ್ತದೆ ನಮಗೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನೋಡಿ ಇವಾಗ ಸಾಂಬಾರನ್ನು ಕುದಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿದರೆ ರುಚಿಕರವಾದಂಥ ಮೀನು ಸಾಂಬಾರು ರೆಡಿ. ಈ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.